ನಮಸ್ಕಾರ ವೀಕ್ಷಕರೇ. ವಿಜಯನಗರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ವಿಜಯನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿ ಇಂದು ಕೂಡ್ಲಿಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಹತ್ವದ ಮನವಿ ಸಲ್ಲಿಸಲಾಗಿದೆ. ಪ್ರೊಫೆಸರ್ ಬಿ. ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೋಂದಣಿ ಸಂಖ್ಯೆ 47 ಡಿವಿಷನ್ 74-75 ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಮನವಿಯನ್ನು ಸಲ್ಲಿಸಲಾಯಿತು. ಕರ್ನಾಟಕ ಸರ್ಕಾರದ 2ನೇ ಬಾರಿಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಹಾಗೂ ಸಚಿವರಾಗಿರುವ ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವರು ಇಂದು ಕೂಡ್ಲಿಗಿ ತಾಲೂಕಿನಲ್ಲಿ ಬರಪೀಡಿತ ಪ್ರದೇಶಗಳ ವೀಕ್ಷಣೆಗೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಸಚಿವರನ್ನು ಭೇಟಿಯಾದ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಕೂಡ್ಲಿಗಿ ತಾಲೂಕು ಸೇರಿದಂತೆ ವಿಜಯನಗರ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದೆ. ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಆದ್ದರಿಂದ ವಿಜಯನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಿ ರೈತರಿಗೆ ಅಗತ್ಯ ಪರಿಹಾರ ಹಾಗೂ ಸರ್ಕಾರದ ನೆರವು ನೀಡಬೇಕು ಎಂದು ಮನವಿ ಮಾಡಿದರು. ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಎನ್.ಟಿ. ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮನವಿ ಅರ್ಜಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ನೇತ್ರಾವತಿ, ತಾಲೂಕು ಪಂಚಾಯಿತಿ ಅಧಿಕಾರಿ ನರಸಪ್ಪ, ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು, ರೈತರು, ದಲಿತ ಮುಖಂಡರು ಹಾಗೂ ರಾಜಕೀಯ ಮುಖಂಡರು, ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಷ್ಟೇ ಅಲ್ಲದೆ ನಂತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಕೂಡ್ಲಿಗಿ ತಾಲೂಕಿನ ವಿವಿಧ ಗ್ರಾಮಗಳ ದಲಿತ ಕೇರಿಗಳಲ್ಲಿರುವ ಮೂಲಭೂತ ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಗಮನ ಸೆಳೆದರು. ತಾಲೂಕು ವಿದ್ಯುತ್ ಇಲಾಖೆ ಹಾಗೂ ಕೂಡ್ಲಿಗಿ ತಾಲೂಕಿನ ಕೆಲ ಹಳ್ಳಿಗಳಲ್ಲಿರುವ ವಿದ್ಯುತ್ ಸಮಸ್ಯೆಗಳನ್ನು ಪರಿಹರಿಸಿಕೊಡುವ ಬಗ್ಗೆ ಅಂತಕ್ಕಂಥ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಸಂಚಾಲಕರಾದ ಎಸ್. ದುರುಗೇಶ್, ಕೂಡ್ಲಿಗಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಡಿ.ಎಸ್. ದುರುಗೇಶ್ ಮತ್ತು ಡಿ.ಟಿ. ಬುದ್ದಿ, ತಾಲೂಕು ಸಂಚಾಲಕರಾದ ಬಡೆಲ್ಡಕು ದುರುಗೇಶ್, ಜಿಲ್ಲಾ ಸಮಿತಿ ಸದಸ್ಯರಾದ ಟಿ. ಗಂಗಾಧರ ಹೊಸಳ್ಳಿ, ಕಲ್ಲಳ್ಳಿ ಬಸವರಾಜ್ ಹಾಗೂ ಬಣವಿಕಲ್ ಚೌಡೇಶ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದ್ದರು. ತಾಲೂಕು ಸಂಘಟನಾ ಸಂಚಾಲಕರಾದ ಎನ್. ಫಕೀರಪ್ಪ ಕಾನಮಡುಗು, ಚೌಡಾಪುರ ಬಸವರಾಜ್, ಕೂಡ್ಲಿಗಿ ಮಹೇಶ್, ಐಗಳ ಮಲ್ಲಾಪುರ ಜಿತೇಂದ್ರ, ರಮೇಶ್, ಹೊಸಹಳ್ಳಿ ಕರಿಬಸಪ್ಪ, ಮಾಳೆಹಳ್ಳಿ ಮಂಜಪ್ಪ, ಕೂಡ್ಲಿಗಿ ಅಜಯ್ ಕುಮಾರ್, ತಾಯಕನಹಳ್ಳಿ ಕೃಷ್ಣಪ್ಪ ಹಾಗೂ ಕೂಡ್ಲಿಗಿ ಹೋಬಳಿ ಸಂಚಾಲಕ ಹಿರೇಹೆಡ್ಡಾಳ್ ಫಕೀರಪ್ಪ, ತಾಲೂಕು ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸಿ.ಎಸ್.ಪುರ ಮಂಜುನಾಥ್, ಕುಮತಿ ಯಲ್ಲಪ್ಪ ಇನ್ನು ಮುಂತಾದ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು, ರೈತರು, ದಲಿತರು, ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿಜಯನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಸೂಕ್ತ ಪರಿಹಾರ ಹಾಗೂ ಅಗತ್ಯ ನೆರವು ನೀಡಬೇಕು ಎಂಬುದು ಈ ಮನವಿಯ ಪ್ರಮುಖ ಬೇಡಿಕೆ. ಇದು ಕೂಡ್ಲಿಗಿಯಿಂದ ಬಂದಿರುವ ಪ್ರಮುಖ ಸುದ್ದಿ. ಇಂತಹ ಜನಪರ ಹಾಗೂ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಅಲ್ಲಾಡುತ್ತವೆ, ಶೇರ್ ಮಾಡಿ, ಅದೇ ರೀತಿಯಾಗಿ ಎರಡೂ ತಂತಿಗಳು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಮಾಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮೇಲೆ ವಿದ್ಯುತ್ ತಂತಿ ಹಾದು ಹೋಗಿರುತ್ತದೆ. ಇದರಿಂದ ಮುಂದಿನ ದಿನಗಳಲ್ಲಿ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಸಂಭವ ಇದೆ. ಮತ್ತು ಚೌಡಾಪುರ ಗ್ರಾಮದಲ್ಲಿ ಎಸ್ಸಿ ಕಾಲೋನಿ ಮನೆಗಳ ಮೇಲೆ ಹಾದು ಹೋಗಿರುವ ವಿದ್ಯುತ್ ತಂತಿಗಳನ್ನು ತೆರವುಗೊಳಿಸಬೇಕೆಂದು ಅವುಗಳು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತವೆ. ಸೊ ಇದು ಉದಾಹರಣೆಯಾಗಿ ನಮಗೆ ಬಂದಿರತಕ್ಕಂಥ ಅರ್ಜಿಗಳನ್ನು ನಾವು ನೇರವಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಕಾಲೋನಿಯಲ್ಲಿರ್ತಕ್ಕಂಥ ನಮ್ಮ ಗ್ರಾಮ ಶಾಖೆ ಪದಾಧಿಕಾರಿಗಳ ಮನವಿಯನ್ನು ನಾವು ತಗೊಂಡು ನಾವು ಎಲ್ಲದ ಮೇಲೆ ತಾಲೂಕು ಸಮಿತಿಯವರು, ಜಿಲ್ಲಾ ಸಮಿತಿಯವರು ಈ ಒಂದು ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ಅಂತೇಳಿ ತಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆದಷ್ಟು ಇವನ್ನ ಆದ್ಯತೆ ಮೇರೆಗೆ, ಈಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಆದ್ಯತೆ ಮೇರೆಗೆ ಯಾವಾಗಲೂ ಫೋನ್ಗಳು ಯಾರಾದರೂ ದೊಡ್ಡ ದೊಡ್ಡ ಲೀಡರ್ಗಳು ಹೇಳಿದರೆ ಇಮಿಡಿಯೇಟ್ಲಾಗಿ ಸ್ಪಾಟಲ್ಲಿ ಹೋಗಿ ಚೇಂಜ್ ಮಾಡ್ತೀರಾ. ನಮಗೂ ಸಮೇತಗೂ ಒಂದು ಆದ್ಯತೆ ನೀಡ್ರಿ ಅಂತೇಳಿ ನಾನು ನಮ್ಮ ಇಲ್ಲಿರ್ತಕ್ಕಂಥ ಮೇಲಧಿಕಾರಿಗಳಿಗೂ ಸಾಹೇಬರಿಗೂ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಬಗ್ಗೆ ಮನವಿಯನ್ನು ಸ್ವೀಕರಿಸಿ ತಮ್ಮ ಅನಿಸಿಕೆಗಳನ್ನು ಹೇಳ್ಬೇಕಂತೇಳಿ ನಾನು ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೆಂಟ್ರ್ ಕಾಲೋನಿಯಲ್ಲೇ ಇಲ್ಲ, ಅದನ್ನು ಊರವರೆಗೆ ಶಿಫ್ಟ್ ಮಾಡ್ತಿದ್ದೆ ಸರ್. ಪಕ್ಕದಲ್ಲಿ ಒಂದು ಅಡಕೆ ತೋಟ ಇದೆ,
ಇಲ್ಲ ಇದೆ ಪಕ್ಕದಲ್ಲೇ ಅಲ್ಲಿ ತೆಂಗಿನ ತೋಟ ಇತ್ತು ಮುಂಚೆ ಅಲ್ಲಿತ್ತಂತ ಲೈನು ಆ ಸ್ವಾಮಿ ತಗ್ಸಿ ಇಲ್ಲ ಏನಾಗ್ತಿತ್ತಂದ್ರೆ ಎಲ್ಲ ಮನೆ ಮೇಲೆ ರೋಡ್ನಾಗ ಇರ್ಬೋದು ನಿಮಗೆ ಹಳ್ಳಿ ಅಂತಂದ್ರೆ ಪಕ್ಕದ ಹೊಲ ಇದ್ದೇ ಇರ್ತದೆ ಎಲ್ಲರಿಗೂ. ಸೊ ನೀವೇನು ಮಾಡ್ರಿ ಅಗ್ರಿಕಲ್ಚರ್ ಲ್ಯಾಂಡ್ನಾಗ ನೀವು ಡೆಲಿವರಿ ಪ್ರಕಾರ ಅಗ್ರಿಕಲ್ಚರ್ ಲ್ಯಾಂಡ್ನಾಗ ಹಾಕೊಂಡು ಹೋಗ್ಬೋದು. ಸೊ ಎಲ್ಲವನ್ನು ಹಜಾರಸ್ನಲ್ಲಿ ಯಾವ್ಯಾವ ಊರಾಗ ಹೋಗ್ಯಾವು ಯಾವ್ಯಾವ ಓಣೆಗೆ ಹೋಗ್ಯಾವು ಎಲ್ಲನೂ ಊರ ಹೊರಗೆ ಶಿಫ್ಟ್ ಮಾಡಿರಿ. ನಾಟ್ ಓನ್ಲಿ ಇನ್ನು ಹೊಸಹಳ್ಳಿ ಸೀಜಳ್ಳಿ ಅಂತಲ್ಲ ಎಲ್ಲ ಸೆಕ್ಷನ್ ಕೂಡ್ಲಿ ತಾಲೂಕಿನಾಗ ಏನಿದೆ ಎಲ್ಲವನ್ನು ನೀವೇನು ಮಾಡಿರಿ ಒಂದು 20-30 ವರ್ಷ 11 KV ನೀವು ಮಾಡಿಬಿಟ್ಟು ನಮಗೆ DPR ಮಾಡಿ ಕಳಿಸಿದರೆ 30-40 ಲಕ್ಷ ಆಗಲಿ ಒಂದು 50 ಲಕ್ಷ ಒಳಗಡೆ ಕಳಿಸಿದರೆ ನಾನು ಒಂದು ಟೆಂಡರ್ ಮಾಡಿ ಕೊಡ್ತೀನಿ. ಯಾರಿಗಾರು ಒಬ್ಬರು ಮಾಡಿ ಕೊಡ್ತೀನಿ. ನೀವು 4 ಕಂಬ ಹೋಯ್ದ್ವಿ ಅವ್ನು ಕಾಂಟ್ರಾಕ್ಟ್ ಹೋಗಲಿಲ್ಲ ಅಲ್ಲೇ ಕಂಬ ಬಿಟ್ಟು ಹಾಕೋದು ಅವ್ನು ಮತ್ತೆ ಮಾತಾಡೋದು ನಾನು ನೆಕ್ಸ್ಟ್ ವೀಕ್ ಕಳಿಸ್ತೀನಿ ಅವೆಲ್ಲ ಆಗೋದು ಬೇಡ. ಒಬ್ಬನ ಟೆಂಡರ್ ನೀಟಾಗಿ ಮಾಡಿಕೊಟ್ಟಿದ್ರೆ ಇಡೀ ಊರದ್ದೇ ಮುಗಿದು ಹೋಗ್ಬಿಡ್ತದೆ. ಓಕೆ ನನಗೆ ಸ್ಕೆಚ್ ಹಾಕಿ DPR ಮಾಡಿ ಕಳಿಸಿ. ನನಗೆ ಎಷ್ಟು ದಿವಸ ಒಳಗೆ ಕಳಿಸ್ತೀರಿ? 1 ವೀಕ್ 15 ದಿವಸ ತಗೊಳ್ರಿ, ನೀಟಾಗಿ ಮಾಡಿ ಕಳಿಸ್ರಿ. ನಾನು ಟೆಂಡರ್ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ. ಒಂದು ವೇಳೆ ಟೆಂಡರ್ ಏನಾದ್ರು ಲೇಟ್ ಆಯ್ತಂದರೆ ನೀವು ಸ್ಮಾಲ್ ವರ್ಕ್ಸ್ ಏನಾದ್ರು ಊರ ಒಳಗಡೆ ಸ್ಕೂಲ್ ಹತ್ತಿರ ಮನೆ ಮೇಲೆ ಭಾಳ ಹಜಾರ್ಡ್ ಸಿಕ್ತಂದರೆ ಅವನ್ನ ನೀವು ಲೋಕಲ್ನಲ್ಲಿ ಎಸ್ಟಿಮೇಟ್ ಮಾಡಿ ಕೇಳ್ತೀವಿ. ಭಾಳ ಇತ್ತಪ್ಪ 1 ಕಿಲೋಮೀಟರ್ 2 ಕಿಲೋಮೀಟರ್ ಶಿಫ್ಟ್ ಮಾಡೋದಿತ್ತಂದರೆ ಅದರಂತೆ ನಾವು ಬೇಕಾದ್ರೆ ಎಸ್ಟಿಮೇಟ್ ಇದು ಮಾಡಿ ಕೊಡ್ತೀವಿ. 1 or 2% ನಾವೇ ಇಲ್ಲಿ ಮಾಡಿಬಿಟ್ಟು ನೀವು ಯಾವ್ದಾದ್ರು ಮನೆ ಹೋಗ್ತಂದ್ರೆ 2-3 ಕಂಬ ಹಾಕಿ 4 ಕಂಬ ಡಿವಿಯೇಷನ್ ಮಾಡಿ ಕೊಡ್ಬೋದು ಅಂದರೆ ಕೊಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ನಾಗ ಶಿಫ್ಟ್ ಮಾಡ್ಬೋದು. ಸರ್ ಈಗ 30 ವರ್ಷ ಹಿಂಚೆ ಲೈನ್ ಹರಿದು ಬಿದ್ದು 3 ಅಲ್ಲೇ ಇಬ್ಬಳು ಸ್ಪಾಟ್ ಡೆತ್ ಆಗ್ಯಾರ. ಅದೇ ಲೈನ್ ಊರಲ್ಲಿ ಒಂದು ಹಾದು ಹೋಗ್ಯಾರ, ಇಬ್ಬಳು ಹೋಗ್ಯಾರ. ಸುಮಾರು ಭಾಳ ಅನಾಹುತ ಸರ್. ಗಣಪ ಇದು ಬರೀ ಇಲ್ಲೇ ಮಾತು ಕೊಟ್ಟು ಹೋಗೋದಲ್ಲ, ಹೇಳೋದಲ್ಲ, ಅದು ನೀವು ಮಾಡಿಸ್ಬೇಕು. ಇದು ನನ್ನ ಕೆಲಸ. ಯಾಕಂದರೆ ನೀನು ಇದೇ ತಾಲೂಕಿನವನು, ನೀನು ಅದನ್ನು ನನ್ನ ಕೆಲಸ ಅಂತ ಮಾಡಿ ಮಾಡಿಸಿ ನನಗೆ DPR ರೆಡಿ ಮಾಡಿಕೊಡು. ಸಣ್ಣ ಪುಟ್ಟ ವರ್ಕ್ ಇತ್ತಂದರೆ 15-20 ಲಕ್ಷ ಒಳಗಡೆ ಇತ್ತಂದರೆ ಇಲ್ಲೇ ನೀವು ಅವಾರ್ಡ್ ಹಾಕ್ಸ್ಬಿಟ್ಟು ನಾನು ನಿಮಗೆ ಎಸ್ಟಿಮೇಟ್ ಮಾಡಿಸ್ಕೊಡ್ತೀನಿ, ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ, ಇಲ್ಲೇ ಮೆಟೀರಿಯಲ್ ಕೊಡ್ತೀನಿ, ಕಂಪ್ಲೀಟ್ ಮಾಡಿ. ಇನ್ನೊಂದು ಸಬ್ಮಿಷನ್ ಅಂದರೆ ನಾನು ಹೊಸಪೇಟೆ ಶೋ ಎನ್ಕ್ವೈರಿ ಮಾಡಿದೆ. ಅಲ್ಲಿ ರಿಲೀಸ್ AB ಕೇಬಲ್ ಇದೆ ಅಂತ ಹಳೆಯದು. ಸದ್ಯಕ್ಕೆ ನನಗೆ ಒಂದು 6 ತಿಂಗಳಿಗೆ ನೀನು ನಾಳೆನೇ ತಗೋ. ಸೋಮವಾರ ಬೆಳಿಗ್ಗೆ ನೀನು ನಿಮ್ಮ 24/7 ಗಾಡಿ ಕಳಿಸಿ ನಾನು ಕೊಡಿಸ್ತೀನಿ. ಆ ಕೇಬಲ್ ರಿಲೀಸ್ 11 KV AB ಕೇಬಲ್ನ ಭಾಳಷ್ಟು ಇದೆ ಅಲ್ಲಿ. ಪಂಚಾಯತ್ ಆಗಿರೋದನ್ನ ರಿಮೂವ್ ಮಾಡಿಬಿಟ್ಟು ನೀವು ತಗೊಳ್ಳಿ. ಸಪ್ರೇಟ್ ನೀವು ಸೋಮವಾರ ಬೆಳಿಗ್ಗೆ ಕೊಡಿಸ್ತೀನಿ ನಾನು. ಸೋಮವಾರ ಬೆಳಿಗ್ಗೆ ಕೊಡಿಸ್ತೀನಿ, ಅದ್ರ ಬಗ್ಗೆ ಇಶ್ಯೂ ಬೇಡ. ಒಂದನೇದು. ಎರಡನೇದಾಗಿ ಹಳ್ಳಿಯಾಗ ಎಲ್ಲ ಕಡೆ ಹಳೆ ವೈರ್ ಇದ್ದಾವೆ, ಅವನ್ನ ನೀವು ಕಾಲೋನಿಗಿರ್ಬೋದೆಲ್ಲ ಜೋತ್ ಬಿದ್ದಾವೆ. ನಿಮ್ಮ ಸ್ಟ್ರೆಂಥನಿಂಗ್ ಪರವಾಗಿಲ್ಲ ಮಾಡ್ಬೋದು ಅಂತಂದರೆ ಶ್ರಿಂಗಿಂಗ್ ಮಾಡಿಸ್ರಿ. ಇಂಟರ್ಮೀಡಿಯೇಟ್ ಕಂಬ ಹಾಕಿ ಲೆಂತನ ಲೇಬರ್ ಕಟ್ಕೊಂಡು ಲೈನ್ಮನ್ಗೆ ನೀವು ಒಂದೇ ದಿವಸದಾಗ ನಾನು ಎಲ್ಲ ಹಳ್ಳಿ ಮಾಡೋಂತ ಹೇಳ್ತಾ ಇಲ್ಲ. ವಾರಕ್ಕೆ ಒಂದು ಹಳ್ಳಿ ಮಾಡ್ಕೊತ ಹೋದರೆ ನೀವು ಸೇಫ್ ಝೋನಾಗಿ ಇರ್ತೀವಿ. ಒಂದೇ. ಆಮೇಲೆ ಕೆಲವು ಡಿಟೋರೇಟೆಡ್ ಕಂಡ 30-40 ವರ್ಷದಿಂದ ವೈರ್ ಅದಾವೆ, ಅವನ್ನ ನೀವು ರ್ಯಾಬಿಡ್ ಕಂಡಕ್ಟರ್ ಎಸ್ಟಿಮೇಟ್ ರೀಕವರ್ಸ್ ಮಾಡಿ ಬಜೆಟ್ ಬರ್ತದೆ. ಒಂದು 2 ಡೇಸ್ ಒಳಗಡೆ ಎಲ್ಲ ಸೈನ್ ಆಗಿದೆ, ಬಜೆಟ್ ಬರ್ತದೆ ನಿಮಗೆ. ಮ್ಯಾಕ್ಸಿಮಮ್ ನಿಮ್ಮ ಹೊಸಪೇಟೆ ಡಿವಿಷನ್ ಇರೋದ್ರಿಂದ ನಿಮ್ಗೆ ಮ್ಯಾಕ್ಸಿಮಮ್ ಬಜೆಟ್ ಕೂಡಲಿಗೆ ಬರ್ತದೆ. ಅದು ಹೊಸಪೇಟೆ ಇರೋದು ಸಣ್ಣ ತಾಲೂಕು ಅದು. ಸೊ ಹಾಗಾಗಿ ನಿಮಗೆ ಬೊಮ್ಮಳ್ಳಿ ಡಿವಿಷನ್ ಆಗಿರೋದ್ರಿಂದ ಹೊಸಪೇಟೆ ಆಗಿರೋದ್ರಿಂದ ಬಜೆಟ್ ಬರ್ತದೆ. ಈ ಕವರ್ ಕಂಡಕ್ಟರ್ ಒಂದು ಯಾವುದಾದ್ರು 4SS ರ್ಯಾಬಿಡ್ ಕಂಡಕ್ಟರ್ ಎಸ್ಟಿಮೇಟ್ ಮಾಡಿಸ್ಬಿಟ್ಟು ನೀವು ಮಾಡೋದಾದ್ರೆ ನೀವು ಮಾಡಿ, ಪ್ಯಾಕೇಜ್ ಮಾಡಿ ಎಕ್ಸಿಮ್ಯೂಟ್ ಕಳಿಸ್ರಿ. ನನಗೆ ಕಳಿಸಿ, ನನಗೂ ಕಳಿಸಿ, ನಾನು ಟೆಂಡರ್ ಮಾಡಿ. ಸೊ ಇದು ಓವರಲ್ ಆಗಿ ಇದು ಪಬ್ಲಿಕ್ ನಾವು ಹುಡುಕಿ ಮಾಡೋ ಕೆಲಸ ಇದು. ಇದೇನು ಯಾವ ಆಗಲಾರ್ದಲ್ಲ ಇದು. ಇಂಟರ್ಮೀಡಿಯೇಟ್ ಕಂಬ ಆಗಲಿ, ರೀಕಂಡಕ್ಟಿಂಗ್ ಆಗಲಿ, ಹಜಾರಸ್ ಆಗಲಿ ನಾವೇ ಹುಡುಕಿ ಮಾಡೋದಿದ್ದು. ಸೊ ಹಂಗಿರೋದ್ರಿಂದ ಇದನ್ನು ಎಲ್ಲ ವಿಲೇಜಸ್ ನಿಮ್ಮ ಕೂಡ್ಲಿ ತಾಲೂಕು ಏನಿದೆ ಪೂರ ಮಾಡಿ ಕಂಪ್ಲೀಟ್ ಮಾಡಿರಿ. ಸೊ ನಿಮಗೆ ಬಜೆಟ್ ಬಂತಂದರೆ ನೀವು ಡಿಸೆಂಬರ್ ಜನವರಿ ಒಳಗಡೆ ಕೂಡ ಮುಗಿಸ್ಬೇಕು. ಈಗೇನು ಮೇನ್ ಇಂಪಾರ್ಟೆಂಟ್ ಹೇಳ್ಯಾರ ಅದನ್ನು ನನಗೆ ಬರ್ನಿಂಗರನ್ನು ಸೆಪ್ಟೆಂಬರ್ ಎಂಡ್ ಒಳಗಡೆ ನನಗೆ ಕಂಪ್ಲೀಟ್ ಮಾಡಿ ಕೊಡಬೇಕು. ನಿಮಗೇನು ಬೇಕು ಅದು ಮೊನ್ನೆ ಏನಾಯ್ತು ಸರ್? ಅದು ಬಡ್ಲಿಡಿಕಿದು ಅಲ್ಲ ಸರ್, ಇಲ್ಲ ಅಲ್ಲ ಸರ್, 100-150 ಅಡಿಗೆ ಒಂದು ಕಂಬ ಹಾಕ್ಯಾರ ಸರ್. ಅವ್ನು ಸ್ವಲ್ಪ ಗಾಳಿ ಬೀಸಿಬಿಟ್ರೆ ಪೂರ್ತಿ ಹಿಂಗೆ ಅಗ್ನಿ ಉರಿ ಆದಂಗೆ ಆಗ್ತವೆ. ಸಾಹೇಬ್ರಿಗೆ ಕೂಡ ತೋರಿಸಿದ್ವಿ, ನಿಮ್ಮ ಹತ್ರ ಕೂಡ ನಾವು ಫೋನ್ನಾಗ ಮಾತಾಡಿದ್ವಿ. ಅದನ್ನ ಸ್ವಲ್ಪ ಆದಷ್ಟು ಬೇಗ ಇದು ಮಾಡೋದಂದ್ರೆ ಸೆಂಟ್ರಿಗೆ ಒಂದು ಕಂಬ ಹಾಕಬೇಕು ಸರ್. ಬಡಗಡೆ ಸ್ಟೇಷನ್ ಆದಮೇಲೆ 4SS ಇರುತ್ತೆ. ಮೊನ್ನೆ ಇವರೆಲ್ಲ ಶಾಸಕರು 12 ಲಕ್ಷಕ್ಕೆ ರೀಕನೆಕ್ಟ್ ಮಾಡ್ತಾಯಿದ್ವಿ. ಇನ್ನು 5 ಕಂಬಕ್ಕೆ ಸ್ಟ್ಯಾಂಡಿಂಗ್ ಕಂಬ ಇದಾವೆ, ಬಟ್ ಸೆಂಟ್ರಿಗೆ ಬೆಳೆ ಇದೆ ಅಲ್ಲಿ. ಈಗ ತಗೊಂಡೋದ್ರೆ ಮುಂದೆ ಇದೆ ಸರ್, 3 ತಿಂಗಳಿಂದ ಗ್ಯಾಪ್ ಐತಿ. ನಿಮ್ಮ ಸಹಕಾರ ಆಗಿದೆ, ಎಲ್ಲವನ್ನೂ ಒತ್ತಡ ಮಾಡಿಸೋದು ಬೇಡ. ಆದ್ಯತೆ ಮೇರೆಗೆ ಆಗಲಿ ಇರ್ತವೆ. ಮೊನ್ನೆ ನಾನು ಟಿಕ್ಕರ್ ಕಳಿಸಿ 2 ದಿನ ವಾಪಸ್ ಬಂದವನು. ಆ್ಯಕ್ಚುಲಿ ನೀವು ಕೇಳ್ತಿರೋದು ಒಂದು ನಮ್ದು ಡಿಪಾರ್ಟ್ಮೆಂಟ್ ಅಜೆಂಡಾನೇ ಇದು. ನೀವು ಕೇಳಲೇಬಾರ್ದು ಪಾಪ ಇದನ್ನು. ಬಟ್ ನೀವು ಬಂದು ಕೇಳಾಕತ್ತೀರ ಅಂದ್ರೆ ನಾವು ಅದೇ ಮೇಲೆ ನಾವು ಕಂಪ್ಲೀಟ್ ಮಾಡ್ತೀವಿ. ಸರ್ 4 ವರ್ಷದಿಂದ ನ್ಯೂಸ್ ಪೇಪರ್ಗೆ ಹಾಕ್ಸಿದ್ದೀನಿ. ತಡೆಯಪ್ಪ,
4 ವರ್ಷದಿಂದ ಸರ್ ಇದ್ದಾರೆ. 4 ವರ್ಷದಿಂದ ನ್ಯೂಸ್ ಪೇಪರ್ ಹಾಕ್ಸಿದೆ. ಬೆಂಗಳೂರು ಜೆಸ್ಕಾಮಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಮಾರಪ್ಪ ಸರ್ ಬರೋದು ನೋಡ್ಕೆ ಬರೋದು, ಇದು ವಿಡಿಯೋ ಫೋಟೋ ಎಲ್ಲ ಇದಾವೆ, ನೋಡ್ಕೆ ಬರೋದು. ಒಂದು ಕಂಬ ವಾಲಿರೋದನ್ನ ಅದಕ್ಕೆ ಟಚ್ ಕೊಡೋಕ್ಕೆ ಸುಮಾರು 2 ವರ್ಷ ತಗೊಂಡಾರೆ ಸರ್. ಅದ್ರ ಮೇಲೆ 11 KV ಹೋಗೈತೆ, ಕ್ರಾಸ್ ಆಗಿ ಬಂದಿದೆ. ಸುಮಾರು ಸರಿ ಹೇಳಿದ್ವಿ ಸರ್. ಅದಲ್ದೇ SCAಗೆ ಬಂದರಂಥ ಕಂಬಗಳು 5 ಬರ್ಸಿದ್ವಿ. ಅಲ್ಲಿ ಲೋಕಲಾಗ ಅವ್ನು ತಗೊಂಡೋಗಿ ಎಲ್ಲ ಹಾಕಿ ಅದು ಅವರು ನಿಮ್ಮರಲ್ಲಪ್ಪ ಅಂತಂದ್ರೆ ಹೆಂಗೆ ಸರ್? ನಾವು ಹೇಳಿರೋ ಪಾಯಿಂಟ್ ಬರ್ಸಿದ್ದೀವಿ. ಒತ್ತಡ ಮಾಡಿ ತರಿಸ್ಕೊಂಡಾಗ ನಮಗೆ ಹಾಕ್ರಿ ಅಂತ ಅವ್ರು ಅಳಲ್ಲ. ಹೌದು, ಅಲ್ಲಿ ಕರೆಂಟ್ ಕಂಬಲ್ಲ ಮೀಟರ್ ಹಾಕಿದ್ರೆ ಹಂಗಾದ್ರೆ ಕೊಡ್ತೀವಿ ಅಂದ್ರಲ್ಲ. ಸರ್ ಅಲ್ಲಿ ಭಾಳ ಬಡತನದವ್ರು ಮನೆ ಕಟ್ಟಿದ್ದಾರೆ. ಅಲ್ಲಿ ಭಾಳ ಬಡತನದವ್ರು ಅಲ್ಲಿ ಮೀಟರ್ ಹಾಕ್ತಾರೆ, ಯಾರಿಲ್ಲ. ಈಗ ಮನೆಗಳಿಗೆ ಸಂಬಂಧಪಟ್ಟಂಗೆ ಮನೆಗೆ ಸಪ್ರೇಟ್ ಆಗಿ SCP TSP ಮಾಡಕ್ಕೆ ಮಾಡೋದಕ್ಕೆ ಹೇಳೋಣ. ನೀವು ಆದಷ್ಟು ಒಂದೇ ಸಮುದಾಯ ಇಲ್ಲ ಸರ್, ಎಲ್ಲಾ ಸಮುದಾಯಗಳು ನಾವು ಕಂಬ ವೈರು ಪ್ರಯೋಜನ ಮಾಡ್ಬೋದು. SCP TSP ಅಲ್ಲಿ ಮೀಟರ್ ಅದಾವ ಸರ್. ಇಲ್ಲಿ ಇರ್ತಕ್ಕಂಥ ಮೀಟರ್ ನಮ್ದು ಮೀಟರ್ ಈಗ ಫಸ್ಟ್ ಕಂಬ ಮಾಡಿ ಹಾಕಿ ಮಾಡ್ಕೊಡ್ತೀವಿ. ಆಮೇಲೆ ಮಾಡಿ ಸಹಕಾರ ಕೊಡ್ರಿ ಸರ್. ಥ್ಯಾಂಕ್ ಯು. ಮಾಡ್ಕೊಡ್ತೀವಿ ನಿಮ್ ಕೆಲಸ, ಬರೀ ಮಾತು ಕೊಟ್ಟು ಹೋಗಲ್ಲ. ಇನ್ನೊಂದ್ಸಲ ನಾವು ಬಂದ್ರು ಸುಮ್ಮನೆ ಮಾತು ಕೊಟ್ಟು ಇದು ಎಲ್ಲಾರು ಬಿಟ್ಟರು ನಮ್ಮ ದುರ್ಗೇಶನ್ ಬಿಡೋದು ಗೊತ್ತಿದೆ ನಮಗೆ. ಅಲ್ಲ, ನೀವು ಬಂದಿರೋದು ನಿಜವಾಗ್ಲೂ ಗೊತ್ತಿಲ್ಲ, ನೀವು ಹೊರಗೆ ಬಂದಲ್ಲ ಗೊತ್ತಾಗಿತ್ತು. ಥ್ಯಾಂಕ್ ಯು ಸರ್. ಈಗ ಇವತ್ತು ನಿಮಗೆ ಮೆಮೊರಾಂಡಮ್ ಕೊಡ್ತಕ್ಕಂಥ ಉದ್ದೇಶ, ಕೆಲವಾರು ಅಂಬೇಡ್ಕರ್ ಭವನಗಳನ್ನು ನಿರ್ಮಾಣ ಮಾಡಿಕೊಡ್ರಿ ಅಂತಂದೇಳಿ ಇದರಲ್ಲೆಲ್ಲ ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಇದೆ ಅಂತ ಬರೆದಿದ್ದೀರಿ ಸರ್. ಸೊ ಹಿಂದೆನೂ ಅರ್ಜಿನೂ ಸಮೇತ ಕೊಟ್ಟಿದ್ವಿ ಈ ಬಗ್ಗೆ. ಆದ್ರೂ ಸಮೇತಗೂ ಇನ್ನೂ ಒಂದು ಸರಿ ಬೇಕಿದ್ರೆ ನಿಮಗೆ ಪ್ರತ್ಯೇಕವಾಗಿ ಅಲ್ಲಿ ಜಾಗ ಇರ್ತಕ್ಕಂಥದ್ದನ್ನ ತಮಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ನೀವೂ ಇಲ್ಲಿ ರಿಕ್ವೈರ್ಮೆಂಟ್ ಇದೆ. ಸೊ ಈ ಬಗ್ಗೆ ನಿಮ್ಮಲ್ಲಿ ಏನಾದರೂ ಜಾಗ ಇದ್ರೆ ನಮಗೆ ಕೊಡಿ ಅಂತಂದೇಳಿ ಗ್ರಾಮ ಪಂಚಾಯತಿಗೆ ಲೆಟರ್ ಮಾಡಿ ಮಾಡಿ ನಮಗೆ ಒಂದು ಇಂಬರ ಅಂದ್ರೆ ನಾವು ಫಾಲೋಅಪ್ ಅಲ್ಲಿ ಅವ್ರಿಗೆ ಕಳಿಸಿದ್ದು ನಿಮಗೆ ಒಂದು ಪ್ರತ್ಯೇಕ ಹಾಕಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಗ್ರಾಮ ಸಂಚಾಲಕರುಗಳಿಗೆ ನೀವು ಅಲ್ಲಿ ಹೋಗಿ ನೋಡಪ್ಪ ಸಾಹೇಬ್ರು ನಾವು ಕೊಟ್ಟು ಬಂದಿರತಕ್ಕಂಥದ್ದು ಅವ್ರು ಕಳಿಸಿದ್ದಾರೆ, ನೀವು ಅಲ್ಲಿ ಫಾರಂ 7-3 ಲೈನ್ ಅಂಡ್ 11 ಇಲ್ಲಿ ಕಳ್ಸಕ್ಕಂತ ಕೆಲಸ ಮಾಡ್ರಿ ಅಂತೇಳಿ ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಆಗ್ಬೋದಾ ಸರ್? ಈಗ ಬಂದ್ರೆ ಬಾ ಗಡನ ನಿಂತ್ಕ. ಅಂಬೇಡ್ಕರ್ ಭವನ ಸರ್, ಅಂಬೇಡ್ಕರ್ ಭವನ ಕಾಂಗ್ರೆಸ್ 50 ಲಕ್ಷ ಆಗಿತ್ತು ಸರ್. ಮಾಯದಳ್ಳಿಯಲ್ಲಿದ್ದಾಗ ಅದು ಹಂಗೆ ನಿಂತತಿ, ಏನಂತ ಗೊತ್ತಾಗ್ಬೋದು. ಅಲ್ಲ, ಅದು ಇನ್ನೂ ವರ್ಕ್ ಸ್ಟಾರ್ಟ್ ಆಗಿಲ್ಲ, ಆಗಿಲ್ಲ. ಅದಕ್ಕೆ ಸ್ವಲ್ಪ ನೋಡಿ ಸರ್ ಫೈಲ್. ಆಮೇಲೆ ಹಿಂದೆನೂ ಸಮೇತಗೂ ಕೆಲವರು ಅಂಬೇಡ್ಕರ್ ಭವನಗಳನ್ನ, ಜಗಜೀವನ್ ರಾಮ್ ಭವನಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥವನ್ನ ಸರಿಯಾದ ರೀತಿಯಿಂದ ಮೇಂಟೆನೆನ್ಸ್ ಮಾಡಿಲ್ಲ ಅಂತೇಳಿ ಒಂದು ಸಭೆನಲ್ಲೇನೂ ಸಮೇತಗ ನಾವು ಹೇಳಿದ್ದೀವಿ ಕೂಡ. ಅರ್ಧ ಮಾಡಿದ್ದಾರೆ ಸರ್, ಅರ್ಧ ಮಾಡಿದ್ದಾರೆ. ಬೈತು ಮುರುಗುವುದರಿಂದ ಹಂಗ ಮಾಡಿದ್ದಾರೆ, ಕಾಣ ಮಾಡಿದ ಹಂಗ ಮಾಡಿದ್ದಾರೆ, ಮಾಡಿದ್ದಾರೆ. ಇನ್ನೊಂದು ಅವ್ನು ಮಾಡಿದಾಗ್ಲಿದ್ದು ಇಲ್ಲಿವರೆಗೆ ಅದು ಸುಣ್ಣ ಬಣ್ಣ ಇಲ್ಲೇ ಇಲ್ಲ ಸರ್. ಅವಾಗ ಒಂದ್ಸರಿ ಮಾಡಿ ಹ್ಯಾಂಡ್ ಓವರ್ ಕೊಟ್ಬೋದು ಅಂತಂದೆ. ಸುತ್ತ ಎಲ್ಲ ಗಿಡ ಏನಾಗಿದೆ ಸರ್, ಈಗ ಗ್ರಾಮ ಮಟ್ಟದಾಗ ಮೇಂಟೆನೆನ್ಸ್ ನಿಮ್ಮಿಂದ ಒಂದು ಲೆಟರ್ ಮಾಡಿ ಈ ತರ ನಮಗೆ ಬಂದಿದ್ದಾರೆ. ಒಳ್ಳೆ ಭಾವನೆ ಐತೆ ಸರ್. ಆ ತೆಗ್ಗಿಗೆ ನೀರು ನಿಲ್ದಂಗೆ ಸ್ವಲ್ಪ ಮಣ್ಣು ನೋಡಿಸಿ ಅದು ಸುಣ್ಣ ಬಣ್ಣ ಬಡಿದ್ರೆ ಬಿಲ್ಡಿಂಗ್ ಚೆನ್ನಾಗೈತೆ, ಜಾಗನೂ ಚೆನ್ನಾಗೈತೆ. ಭವನ ಇರೋದಕ್ಕೂ ಒಂದು ಲೆಟರ್ ಮಾಡ್ಬಿಡ್ತೀನಿ. ಅದನ್ನ ಮೇಂಟೆನೆನ್ಸ್ ಕ್ಲೀನ್ ಆಗಿ ಸ್ವಚ್ಛತೆ ಮೇಂಟೆನೆನ್ಸ್ ಮಾಡಿರೋದು ಸರ್. ಬೈಲ್ ತುಂಬುವುದಲ್ಲಿ ಗೇಟ್ ಹೊರಗಡೆ ಹಾಕಿದಾರಲ್ಲ ಸರ್, ಸೆಟ್ರಸ್ ಹಾಕಿದಾರೆ, ಉಲ್ಟಾ ಮಾಡಿ ಹಾಕಿದಾರೆ ಸರ್. ಬೀಗ ಹಾಕೋದನ್ನ ಕೆಳಬಾಗ್ಲಿ ಮಾಡಿದ್ದಾರೆ, ಮ್ಯಾಗ ಅದನ್ನ ಉಲ್ಟಾ ಮಾಡಿ ಇಟ್ಟಿದ್ದಾರೆ. ಬಾಗ್ಲ ಹಿಂಗೆ ಹಾಕಿದ್ದಾರೆ. ಹ್ಞೂ ಸರ್, ಹಿಂಗೆ ಎಳೆಯಕ್ಕೆ ಬರಲ್ಲ, ಹಾಕಕ್ಕೆ ಬರಲ್ಲ ಸರ್. ಅದನ್ನ ಇನ್ನು ಟೈಲ್ಸ್ ಸಮೇತ ಹಾಕಿಲ್ಲ ಸರ್ ನೆಲಕ್ಕೆ. ಅದನ್ನ ಸ್ವಲ್ಪ ಹೇಳಿ ಕಳಿಸಿ ಸರ್. ಆದಷ್ಟು ಸ್ವಲ್ಪ ನಮಗೆ ಇದನ್ನ ಬಗೆಹರಿಸತಕ್ಕಂಥ ಕೆಲಸ ಮಾಡಿ ಸರ್. ಒಂದು ಜೆರಾಕ್ಸ್ ಕೊಟ್ಟು ಒಂದು